ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ಇಲ್ಲಿ ಈವರೆಗೆ ಜ್ಞಾನೇಶ್ವರಿಯನ್ನು ಶ್ರವಣ ಮಾಡಿದ್ವಿ. ಈಗ ಭಗವಂತನ ಅನುಸಂಧಾನ ಅರ್ಥಾತ್ ಸಾಧನೆಯ ಪ್ರಾಣ ಎಂಬ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಗ್ರಂಥವನ್ನು ನಾವು ಈವರೆಗೆ ಅನೇಕ ಸಾಧು ಸತ್ಪುರುಷರ ದಿವ್ಯವಾದ ವಿಚಾರಗಳನ್ನು ಶ್ರವಣ ಮಾಡಿದ್ದೀವಿ. ಇವತ್ತು ಅದೇ ರೀತಿಯಾಗಿ ಇನ್ನೂ ಅನೇಕ ಮಹಾನ್ ವ್ಯಕ್ತಿಗಳ ದಿವ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಅಂಗ್ರೇಜಿ ಭಾಷೆಯಲ್ಲಿ ಶ್ರವಣ ಮಾಡಿ ಆಮೇಲೆ ಕನ್ನಡ ಅನುವಾದವನ್ನು ಸಹಿತ ನಾವು ಶ್ರವಣ ಮಾಡೋಣ. ಅದರೊಂದಿಗೆ ಮುಂದೆ ಪರಿಶಿಷ್ಟದೊಂದಿಗೆ ಈ ಗ್ರಂಥ ಮುಗಿತದೆ. ಇದಾದ ಮೇಲೆ ಶರಣಾಗತಿ ಅನ್ನುವಂಥ ಪುಸ್ತಕವನ್ನು ಶ್ರವಣ ಮಾಡೋಣ. 10 ಶಬ್ದ ಯಾಕಾಗವಲ್ಬೇಕು, ನಾವು ಪ್ರತಿ ದಿವಸ ಅಥವಾ ನಮ್ಮ ಸಮಯಕ್ಕನುಸಾರ ನಾವು ಶ್ರವಣ ಮಾಡ್ತಾ ಇದ್ದರೆ ಆ 10 ಶಬ್ದಗಳು ನಮ್ಮನ್ನು ಭಗವಂತನ ದಿವ್ಯವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಅವು ಸಹಿತ ನಮ್ಮ ಸಾಧನೆಯ ಪಥದಲ್ಲಿಯ 10 ಹೆಜ್ಜೆಗಳು ಅನಿಸೋದ್ರೊಳಗೆ ಅದಷ್ಟು ಸಂಶಯ ಇಲ್ಲ, 10 ಮೆಟ್ಟಲು ಅನಿಸೋದ್ರೊಳಗೆ ಅದಷ್ಟು ಸಂಶಯ ಇಲ್ಲ. ಆದ್ದರಿಂದ ನಾವೆಲ್ಲರೂ ಇದನ್ನು ಅತ್ಯಂತ ಏಕಾಗ್ರತೆಯಿಂದ ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡೋದು. ಶ್ರೀರಾಮ ಸಮರ್ಥ. What is the like to be a God like man? He who is steeped in a illuminated by the eternal or divine light and consumed by divine love is a God like man and a partaker of the divine nature. Theologia Germanica. ಈಶ್ವರೀಯ ಪುರುಷನು ಹೇಗಿರುತ್ತಾನೆಂದರೆ ಈಶ್ವರೀಯ ಜ್ಞಾನದಿಂದ ಅಂತರಂಗ ಬಹಿರಂಗಗಳಲ್ಲಿ ಪ್ರಕಾಶ ಹೊಂದಿರುತ್ತಾನೆ ಹಾಗೂ ಈಶ್ವರೀಯ ಪ್ರೇಮದಿಂದ ವ್ಯಾಪಿಸಿಕೊಂಡಿರುತ್ತಾನೆ. ಅವನ ಮೂಲಕ ಈಶ್ವರನು ವ್ಯಕ್ತನಾಗುತ್ತಾನೆ. He who does not understand how the soul contains the beautiful within itself seeks to realize beauty without by laborious production. Plotinus ಯಾರು ತನ್ನ ಆತ್ಮಸ್ವರೂಪದಲ್ಲಿಯೇ ಸೌಂದರ್ಯ ಮೂರ್ತಿಯಾದ ಭಗವಂತನು ಇರುವನೆಂದು ತಿಳಿದಿರುವುದಿಲ್ಲವೋ ಅವರು ಅನೇಕ ಕಷ್ಟಗಳ ಮೂಲಕ ಹೊರಗಿನ ಸೌಂದರ್ಯವನ್ನು ಅನುಭವಿಸುವ ಹಾಗೂ ನಿರ್ಮಾಣ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ. ವಾಟ್ ಡಸ್ ದಿ ಮಿಸ್ಟಿಕ್ ಮೀನ್ ಬೈ ಟ್ರಿಂಫ್? ಮೈ ಥರ್ಡ್ ಮ್ಯಾಕ್ಸಿಮ್ ವಾಸ್ ಟು endeavor always to conquer myself rather than fortune and change my desires rather than the order of the world and thus render me contented. Descartes ಸತ್ಪುರುಷರು ಯಾವುದಕ್ಕೆ ಯಶವೆನ್ನುತ್ತಾರೆ? ಡೆಕಾಲ್ಟ್ ಹೇಳುವುದೇನೆಂದರೆ ಡೆಸ್ಕಾಲ್ಟ್ ಅಂತದೆ. ನನ್ನ 3ನೇ ತತ್ವವು ಅಂದರೆ ಸಂಪತ್ತು ಸಂಪಾದನೆ ಮಾಡುವ ಪ್ರಯತ್ನಕ್ಕಿಂತಲೂ ಸ್ವತಃದ ಮೇಲೆ ಸ್ವಾಮಿತ್ವ ಸಂಪಾದಿಸುವುದು. ಅದೇ ರೀತಿ ಜಗತ್ತಿನ ರಚನೆಯನ್ನು ಬದಲು ಮಾಡುವ ಪ್ರಯತ್ನ ಮಾಡುವುದಕ್ಕಿಂತಲೂ ಸ್ವತಃದ ವಾಸನೆ ಬದಲು ಮಾಡುವುದು. ಈ ರೀತಿ ನನಗೆ ಸಮಾಧಾನ ಪ್ರಾಪ್ತವಾಯಿತು. ಸತ್ಪುರುಷರು ಯಾವುದಕ್ಕೆ ಯಶವೆನ್ನುತ್ತಾರೆ? ಡೆಕಾಲ್ಟ್ ಹೇಳುವುದೇನೆಂದರೆ ನನ್ನ 3ನೆಯ ತತ್ವವು ಅಂದರೆ ಸಂಪತ್ತು ಸಂಪಾದನೆ ಮಾಡುವ ಪ್ರಯತ್ನಕ್ಕಿಂತಲೂ ಸ್ವತಃದ ಮೇಲೆ ಸ್ವಾಮಿತ್ವ ಸಂಪಾದಿಸುವುದು. ಅದೇ ರೀತಿ ಜಗತ್ತಿನ ರಚನೆಯನ್ನು ಬದಲು ಮಾಡುವ ಪ್ರಯತ್ನ ಮಾಡುವುದಕ್ಕಿಂತಲೂ ಸ್ವತಃದ ವಾಸನೆ ಬದಲು ಮಾಡುವುದು. ಈ ರೀತಿ ನನಗೆ ಸಮಾಧಾನ ಪ್ರಾಪ್ತವಾಯಿತು. ಹಾಯ್ ಲಾರ್ಡ್ ಗಾಡ್, ವೆನ್ shall I be entirely united to and absorbed in you and totally forgetful of myself, you in me and I in you, and so grant that we both remain really united. The Imitation of Christ. Thomas Kempis. ಹೇ ಪ್ರಭು, ಭಗವಂತನೇ, ನಾನು ಯಾವಾಗ ನಿನ್ನೊಂದಿಗೆ ಸಂಪೂರ್ಣ ತಾದಾತ್ಮ್ಯನಾಗುವೆ, ನಿನ್ನಿಂದ ಯಾವಾಗ ಎಳೆದುಕೊಳ್ಳಲ್ಪಡುವೆ ಹಾಗೂ ನನ್ನನ್ನು ನಾನು ಮರೆಯುವೆ, ನೀನು ನನ್ನಲ್ಲಿ ಹಾಗೂ ನಾನು ನಿನ್ನಲ್ಲಿ
ಹೀಗೆ ಯಾವಾಗೇ ಆಗುತ್ತೇವೆ. ನಾವಿಬ್ಬರು ನಿಜವಾಗಿಯೂ ಒಬ್ಬರಲ್ಲೊಬ್ಬರು ಸೇರಿಕೊಳ್ಳುವಂತೆ ಮಾಡು. ಬಿ ಅವೇರ್ ಆಫ್ ಟೂ ಮಚ್ ಟಾಕ್, ರಿಮೇನ್ ಇನ್ ದಿ ಸೀಕ್ರೆಟ್ ಆಫ್ ಯುವರ್ ಹಾರ್ಟ್ ಆ್ಯಂಡ್ ಎಂಜಾಯ್ ಯುವರ್ ಗಾಡ್. ಕೆಂಪಿಸ್, ಬಹಳ ಮಾತನಾಡುವುದರಿಂದ ಸಾವಧಾನರಾಗಬೇಕು. ನಿಮ್ಮ ಹೃದಯದ ಆಳದಲ್ಲಿ ಇಳಿದು ನಿಮ್ಮ ಭಗವಂತನ ಸಹವಾಸವನ್ನು ಅನುಭವಿಸಬೇಕು. ಗಾಡ್ ಈಸ್ ನೇಮ್ಲೆಸ್, ಫಾರ್ ನೋ ಮ್ಯಾನ್ ಕ್ಯಾನ್ ಐದರ್ ಸೇ ಆರ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಅಬೌಟ್ ಹಿಮ್. ಗಾಡ್ ಈಸ್ ಅಬೌವ್ ಆಲ್ ಅಂಡರ್ಸ್ಟ್ಯಾಂಡಿಂಗ್. ಎಕಾಲ್ಟ್, ಭಗವಂತನನ್ನು ಯಾವುದೇ ಹೆಸರಿನಿಂದ ಕರೆಯಲು ಬರುವುದಿಲ್ಲ, ಏಕೆಂದರೆ ಅವನು ಯಾರಿಗೂ ತಿಳಿಯುವುದಿಲ್ಲ, ಹಾಗೂ ಅವನ ವಿಷಯದಲ್ಲಿ ಏನೂ ಹೇಳಲಿಕ್ಕಾಗುವುದಿಲ್ಲ. ಭಗವಂತನು ಮನುಷ್ಯನ ಬುದ್ಧಿಯ ಆಚೆಗೆ ಇರುತ್ತಾನೆ. ಗಾಡ್ ಈಸ್ ಆಲ್ವೇಸ್ ರೆಡಿ ಬಟ್ ವಿ ಆರ್ ವೆರಿ ಅನ್ರೆಡಿ. ಗಾಡ್ ಈಸ್ ನಿಯರ್ ಟು ಅಸ್ ಬಟ್ ವಿ ಆರ್ ಫಾರ್ ಫ್ರಮ್ ಹಿಮ್. ಗಾಡ್ ಈಸ್ ವಿದಿನ್ ಬಟ್ ವಿ ಆರ್ ವಿದೌಟ್. ಗಾಡ್ ಈಸ್ ಎಟ್ ಹೋಮ್ ಬಟ್ ವಿ ಆರ್ ಸ್ಟ್ರೇಂಜರ್ಸ್. ಎಕಾಲ್ಟ್, ಭಗವಂತನು ನಮಗೆ ದರ್ಶನ ಕೊಡಲು ಸದಾ ಸಿದ್ಧನಿರುತ್ತಾನೆ, ಆದರೆ ನಾವು ಸ್ವಲ್ಪವೂ ಸಿದ್ಧರಿರುವುದಿಲ್ಲ. ಭಗವಂತನು ನಮ್ಮ ಹತ್ತಿರವಿರುತ್ತಾನೆ, ಆದರೆ ನಾವು ಅವನಿಂದ ದೂರ ಇರುತ್ತೇವೆ. ಭಗವಂತನು ನಮ್ಮ ಅಂತರಂಗದಲ್ಲಿರುತ್ತಾನೆ, ಆದರೆ ನಾವು ಮಾತ್ರ ಹೊರಗಿರುತ್ತೇವೆ. ಭಗವಂತನು ತನ್ನ ಮನೆಯಲ್ಲಿರುತ್ತಾನೆ, ಆದರೆ ನಾವು ಮಾತ್ರ ಅಪರಿಚಿತರಿರುತ್ತೇವೆ. ದೆನ್ ಈಸ್ ದಿ ವಿಲ್ ಪರ್ಫೆಕ್ಟ್ ವೆನ್ ಇಟ್ ಹ್ಯಾಸ್ ಗಾನ್ ಔಟ್ ಆಫ್ ಇಟ್ ಸೆಲ್ಫ್ ಆ್ಯಂಡ್ ಈಸ್ ಫಾರ್ಮ್ಡ್ ಇನ್ ದಿ will of God. Whatever God gives or gives not, what is best for thee, whatever He does to thee is the best. We say every day in prayer to our Father, will be done, and at when His will is done, we grumble at it and find no pleasure in His will. Those who accept all that the Lord sends as the very best remain always in the perfect peace, for in them God's will that has become their will. Ekalp, ಮನುಷ್ಯನ ಇಚ್ಛೆಯು ಯಾವಾಗ ಪೂರ್ಣವಾಗುವುದೆಂದರೆ ಯಾವಾಗ ಅದು ತನ್ನ ಸ್ವತಃದ ಸೀಮೆಯನ್ನು ದಾಟಿ ಹೋಗುವುದು ಹಾಗೂ ಭಗವಂತನ ಇಚ್ಛೆಯ ರೂಪ ತಾಳುವುದು, ಆವಾಗ ಅದು ಪೂರ್ಣವಾಗುತ್ತದೆ. ಭಗವಂತನು ನಮಗೆ ಏನು ಕೊಡುತ್ತಾನೋ ಹಾಗೂ ಏನು ಕೊಡುವುದಿಲ್ಲವೋ ಅದೇ ನಮಗೆ ಹಿತವಾದದ್ದಾಗಿರುತ್ತದೆ. ಅವನು ನಮ್ಮ ವಿಷಯದಲ್ಲಿ ಮಾಡುವುದೆಲ್ಲವೂ ಸರ್ವೋತ್ತಮವಾಗಿರುತ್ತದೆ. ಹೇ ಭಗವಂತನೇ, ನಿನ್ನ ಇಚ್ಛೆಯಂತೆ ಎಲ್ಲವೂ ನಡೆಯಲಿ ಎಂದು ನಾವು ನಿತ್ಯ ಭಗವಂತನನ್ನು ಪ್ರಾರ್ಥಿಸುತ್ತೇವೆ. ಆದರೆ ಅವನ ಇಚ್ಛೆಯಂತೆ ನಡೆದದ್ದರ ವಿಷಯದಲ್ಲಿ ತಕರಾರು ಮಾಡುತ್ತೇವೆ. ಅದರಲ್ಲಿ ನಮಗೆ ಸಮಾಧಾನವಿರುವುದಿಲ್ಲ. ಭಗವಂತನು ಮಾಡಿದ್ದೆಲ್ಲವೂ ಉತ್ತಮವೇ ಇರುತ್ತದೆ ಎಂದು ಯಾರು ಸ್ವೀಕಾರ ಮಾಡುತ್ತಾರೋ ಅವರು ಯಾವಾಗಲೂ ಪೂರ್ಣ ಸಮಾಧಾನದಲ್ಲಿರುತ್ತಾರೆ ಹಾಗೂ ಶಾಂತವಾಗಿರುತ್ತಾರೆ, ಏಕೆಂದರೆ ಭಗವಂತನ ಇಚ್ಛೆ ಅವರ ಇಚ್ಛೆಯಾಗಿರುತ್ತದೆ. ಮ್ಯಾನ್ ಶುಡ್ ಟೇಕ್ ಗಾಡ್ ವಿದಿನ್ ಹಿಮ್ ಇನ್ ಆಲ್ ಥಿಂಗ್ಸ್. ಎಕಾಲ್, ಮನುಷ್ಯನು ಪ್ರತಿಯೊಂದು ವಿಷಯದಲ್ಲಿ ಭಗವಂತನನ್ನು ತನ್ನ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬೇಕು. ದಿ ಎಸೆನ್ಸ್ ಆಫ್ ಪ್ರೇಯರ್ ಈಸ್ ದಿ ಎಸೆಂಟ್ ಆಫ್ ದಿ ಮೈಂಡ್ ಆಫ್ ಗಾಡ್. ಟಾಲರ್, ಮನಸ್ಸನ್ನು ಮೇಲೆ ಎತ್ತಿ ಭಗವಂತನ ಹತ್ತಿರ ಒಯ್ಯುವುದೇ ಪ್ರಾರ್ಥನೆಯ ರಹಸ್ಯವಾಗಿರುತ್ತದೆ. ಆಫ್ ಆಲ್ ಟ್ರಿಬಲ್ ಥಿಂಗ್ಸ್ ಡೆತ್ ಈಸ್ ದಿ ಮೋಸ್ಟ್ ಟೆರಿಬಲ್. Of all terrible things, death is the most terrible on account of the natural affection which is very great between soul and body. ಸುಸೋ, ಜೀವನದಲ್ಲಿ ಎಲ್ಲ ಭಯಾನಕಗಳಲ್ಲಿ ಮೃತ್ಯು ಅತ್ಯಂತ ಭಯಾನಕವಾಗಿರುತ್ತದೆ. ಕಾರಣವೇನೆಂದರೆ ಜೀವ ಹಾಗೂ ಶರೀರ ಇವುಗಳಲ್ಲಿ ಸ್ವಾಭಾವಿಕ ಹಾಗೂ ಅನ್ಯೋನ್ಯ ಪ್ರೇಮವಿರುತ್ತದೆ, ಅಲ್ಲದೆ ಅದು ಅತ್ಯಂತ ಪ್ರಬಲವಾಗಿರುತ್ತದೆ. He who finds the inward in the outward goes deeper than he who only finds the inward in the inward. ಸುಶೋ, ಈ ಜಗತ್ತಿನಲ್ಲಿ ಬಹಿರಂಗದಲ್ಲಿ ವ್ಯವಹರಿಸುವಾಗಲೂ ಯಾರ ವೃತ್ತಿಗಳು ಅಂತರ್ಮುಖವಾಗಿರುತ್ತವೆಯೋ ಅವನು ಅಂತರ್ಮುಖವಾಗಿರುವವರಿಗಿಂತಲೂ ಹೆಚ್ಚು ಆಳವಾಗಿ ಹೋಗಿರುತ್ತಾನೆಂದು ತಿಳಿಯಬೇಕು. ಜೇಸಸ್ ಈಸ್ ಗಾಡ್ ಆ್ಯಂಡ್ ಮ್ಯಾನ್ ಇನ್ ಒನ್ ಪರ್ಸನ್. ರೂಯಿಸ್ ಬ್ರೋಗ್, ಜೀಸಸ್ನೆಂದರೆ ಒಂದೇ ದೇಹದಲ್ಲಿ ಮನುಷ್ಯ ಹಾಗೂ ಭಗವಂತ ಒತ್ತಟ್ಟಿಗಿರುವುದಾಗಿರುತ್ತದೆ. ಆಫ್ಟರ್ ಎಕ್ಸ್ಪೀರಿಯನ್ಸಿಂಗ್ ಎಟ್ ಎ ಟೈಮ್
wondrous inward delight. I fall back again, weighed down by my miseries, and am absorbed in my normal state. Confessions by Saint Augustine. Confessions by Saint Augustine. ಕೆಲವು ಸಮಯ ನನಗೆ ಅಂತರಂಗದಲ್ಲಿ ವಿಲಕ್ಷಣ ಆನಂದದ ಅನುಭವ ಬರುತ್ತದೆ, ಆದರೆ ನಾನು ನನ್ನ ಯಾತನೆಗಳಿಂದ ಮತ್ತೆ ಕೆಳಗೆ ಬರುತ್ತೇನೆ. ಯಾತನೆಗಳ ಒತ್ತಡದಿಂದಾಗಿ ಕೆಳಗೆ ಬಂದೆ ನಾನು ಮತ್ತೆ ಸಾಮಾನ್ಯ ಅವಸ್ಥೆಯಲ್ಲಿ ಮಗ್ನನಾಗಿ ಬಿಡುತ್ತೇನೆ. ಟು ಬಿ ಹ್ಯಾಪಿ ಮೀನ್ಸ್ ಟು ಬಿ ಸೆಲ್ಫ್ ಸಫಿಷಿಯಂಟ್. ಅರಿಸ್ಟಾಟಲ್. ನಮ್ಮಲ್ಲಿ ನಾವು ಪರಿಪೂರ್ಣತೆಯ ಭಾವ ಹೊಂದುವುದು ಸುಖವಾಗಿರುವುದರ ಲಕ್ಷಣವಾಗಿದೆ. ದಿ ಗಾಡ್ಸ್ ವರ್ಡ್ ಹ್ಯಾಸ್ ವಿಸಿಟೆಡ್ ಮೀ and even very often he is frequently entered into my soul, but I have never at a time been sensible of the precise moment of his coming. I have felt that he was present. I remember that he was with me. He has been with me. Saint Bernard. ಭಗವಂತನು ನನಗೆ ಅನೇಕ ವೇಳೆ ದರ್ಶನ ಕೊಟ್ಟಿರುತ್ತಾನೆ. ಎಷ್ಟೋ ವೇಳೆ ಅವನು ನನ್ನ ಜೀವನದಲ್ಲಿ ಪ್ರವೇಶ ಮಾಡಿರುತ್ತಾನೆ. ಆದರೆ ಅವನು ನನ್ನ ಜೊತೆಗೆ ಯಾವಾಗಲೇ ಬರುವನೆಂಬುದು ನನಗೆ ತಿಳಿಯುವುದಿಲ್ಲ. ಅವನು ಹತ್ತಿರವಿರುತ್ತಾನೆಂದು ನನಗೆ ಅನಿಸುತ್ತದೆ, ಅಲ್ಲದೆ ನನ್ನ ಹತ್ತಿರವಿದ್ದನೆಂದು ನನಗೆ ನೆನಪು ಬರುತ್ತದೆ. When the mind tastes the inward sweetness, it is on fire with love. Saint Gregory. ಮನಸ್ಸಿನಿಂದ ಅಂತರಂಗದ ರುಚಿಯನ್ನು ಅನುಭವಿಸಿದಾಗ ಅದರಲ್ಲಿ ಪ್ರೇಮದ ಜ್ಯೋತಿಯು ಹೊತ್ತಿಕೊಳ್ಳುತ್ತದೆ. ದಿ ಫಿಟ್ಟಿಂಗ್ ಡಿಸ್ಪೋಸಿಷನ್ ಫಾರ್ ಯೂನಿಯನ್ ವಿತ್ ಗಾಡ್ ಈಸ್ ನಾಟ್ ದ್ಯಾಟ್ ದಿ ಸೋಲ್ ಶುಡ್ ಅಂಡರ್ಸ್ಟ್ಯಾಂಡ್, ಫೀಲ್, ಟೇಸ್ಟ್ ಆರ್ ಇಮ್ಯಾಜಿನ್ ಎನಿಥಿಂಗ್ ಆನ್ ದಿ ಸಬ್ಜೆಕ್ಟ್ ಆನ್ ದಿ ನೇಚರ್ ಆಫ್ ಗಾಡ್, ಬಟ್ ಶುಡ್ ರಿಮೇನ್ in that pureness and love which is perfect resignation and complete detachment from all things for God alone. Saint John of the Cross. ಭಗವಂತನೊಂದಿಗೆ ತಾದಾತ್ಮ್ಯವಾಗಲು ಅತ್ಯಂತ ಯೋಗ್ಯ ಮನಸ್ಥಿತಿ ಎಂದರೆ ಭಗವಂತನ ಸ್ವರೂಪದ ವಿಷಯದಲ್ಲಿ ಮನಸ್ಸಿಗೆ ವಿಶೇಷವೇನೂ ತಿಳಿಯಬೇಕಾಗಿಲ್ಲ, ಕರೆಕ್ಟ್, ಅಥವಾ ಯಾವುದೇ ಭಾವನೆ ಕಲ್ಪನೆ ಮಾಡಬೇಕಾಗಿಲ್ಲ. ಆದರೆ ಮನಸ್ಸು ಅತ್ಯಂತ ಶುದ್ಧ ಹಾಗೂ ಪ್ರೇಮದಿಂದ ತುಂಬಿಕೊಂಡಿರಬೇಕು. ಅದರಿಂದಲೇ ಪರಿಪೂರ್ಣ ಶರಣಾಗತಿ ಹಾಗೂ ಭಗವಂತನ ಹೊರತು ಉಳಿದೆಲ್ಲ ವಿಷಯಗಳಿಂದ ನಿರಾಸಕ್ತಿ ಉಂಟಾಗುತ್ತದೆ. ವೆನ್ ನ್ಯೂಟನ್ ವಾಸ್ ಆಸ್ಕ್ಡ್ ಹೌ ಈಸ್ ಡಿಸ್ಕವರ್ಡ್ ಹೀಸ್ ಮೆಕ್ಯಾನಿಕಲ್ ಸಿಸ್ಟಮ್ ಆಫ್ ದಿ ಯೂನಿವರ್ಸ್, ಹಿ ಆನ್ಸರ್ಡ್, ನೋ ಡೈಕ್ಯೂ ಇನ್ಕ್ಯೂಬಾಂಡೋ by thinking about it day and night. ವಿಶ್ವರಚನೆಯ ಸಿದ್ಧಾಂತವನ್ನು ಹೇಗೆ ಶೋಧಿಸಿರುತ್ತಿ ಎಂದು ನ್ಯೂಟನ್ನನ್ನು ಕೇಳಲು ಹಗಲೆರಡು ಅದನ್ನೇ ಕುರಿತು ವಿಚಾರ ಮಾಡಿ ಶೋಧಿಸಿರುತ್ತೇನೆ. ಐನ್ಸ್ಟೈನ್ ವಾಸ್ ಲೆಫ್ಟ್ at 23 with time to meditate day after day, night after night, week after week, with the kind of concentration which was like a man gripping on object in his first, on the nature of the physical universe. Variety of men C.P. Snow. 23ನೇ ವರ್ಷಕ್ಕೆ ಐನ್ಸ್ಟೈನನಿಗೆ ಚಿಂತನೆ ಮಾಡಲು ಸಮಯ ಸಿಕ್ಕಿತು. ಚಿಂತನೆಗೆ ಸಮಯ ಸಿಕ್ಕಾಗ ದಿನಗಳ ಹಿಂದೆ ದಿನಗಳು, ರಾತ್ರಿಗಳ ಹಿಂದೆ ರಾತ್ರಿಗಳು, ಸಪ್ತಾಹಗಳ ಹಿಂದೆ ಸಪ್ತಾಹಗಳು ಈ ದೃಶ್ಯ ವಿಶ್ವದ ಏಕಾಗ್ರ ಚಿಂತನೆಯಲ್ಲಿ ಕಳೆಯತೊಡಗಿದವು. ಆ ಏಕಾಗ್ರತೆಯು ಹೇಗಿತ್ತೆಂದರೆ ಮನುಷ್ಯನು ಯಾವುದಾದರೊಂದು ವಸ್ತುವನ್ನು ಗಟ್ಟಿಯಾಗಿ ತನ್ನ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡಂತೆ ಇರುತ್ತಿತ್ತು. ಗಾಡ್ಸ್ ಪವರ್ಫುಲ್ ನೇಮ್ ವಾಸ್ indelibly stamped on his tongue. The powerful Rama mantram never left his lips. He was uttering it like a machine. Swami Ramdas. ಭಗವಂತನ ಶಕ್ತಿಶಾಲಿಯಾದ ಈ ನಾಮವು ರಾಮದಾಸನ ನಾಲಿಗೆ ಗಟ್ಟಿಯಾಗಿ ಅಂಟಿಕೊಂಡಿತ್ತು. ಅದು ಅವನ ತುಟಿಗಳನ್ನು ಬಿಟ್ಟು ಹೋಗುತ್ತಿರಲಿಲ್ಲ. ರಾಮದಾಸನು ಒಂದು ಯಂತ್ರದಂತೆ ಅದನ್ನು ಯಾವಾಗಲೂ ಉಚ್ಚರಿಸುತ್ತಿದ್ದನು. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್, ಶ್ರೀರಾಮ ಸಮರ್ಥ. ಬಹಳಷ್ಟು ಸಂಪಾದಿಸಿದ್ದು ಸಂಶಯದಿಂದ ವ್ಯರ್ಥವಾಗಿ ಹೋಗುತ್ತದೆ.
ಆದರೆ ನಾವು ನಾಮ ಬಿಡುವುದಿಲ್ಲವೆಂಬುದನ್ನು ನಿಶ್ಚಯ ಮಾಡಿದ್ದಾದರೆ ನಮ್ಮ ವೃತ್ತಿಗಳು ನಿಸ್ಸಂಶಯವಾಗಿಯೇ ಆಗುತ್ತವೆ. ಶ್ರೀರಾಮ ಸಮರ್ಥ ಪರಿಶಿಷ್ಟ 1 ಅನುಸಂಧಾನಕ್ಕೆ ಪೂರಕವಾದ 3 ಅಭ್ಯಾಸಗಳು. ಭಗವಂತನ ದರ್ಶನವೇ ನಮ್ಮ ಧ್ಯೇಯವೆಂದು ನಿಶ್ಚಿತವಾಯಿತೆಂದರೆ ಭಗವಂತನ ಅನುಸಂಧಾನವು ಅದರ ಸಾಧನೆ ಎಂಬುದು ಸಹಜವಾಗಿ ನಿಶ್ಚಿತವಾಗುತ್ತದೆ. ಭಗವಂತನು ಸಮಾಧಾನ ರೂಪನಾಗಿರುತ್ತಾನೆ. ಆದ್ದರಿಂದ ನಮ್ಮ ಸಮಾಧಾನ ವೃತ್ತಿಯು ನಿರಂತರ ಬೆಳೆಯುತ್ತಿರುವುದು ನಮ್ಮ ಸಾಧನೆಯು ಸರಿಯಾಗಿ ನಡೆದದ್ದರ ಏಕಮೇವ ಲಕ್ಷಣವೆಂದು ತಿಳಿಯಬೇಕು. ಅನುಸಂಧಾನವೆಂದರೆ ನಮ್ಮ ಎಲ್ಲ ಕರ್ಮಗಳಲ್ಲಿ ಭಗವಂತನ ಸ್ಮರಣೆಯ ದಾರವು ಪೋಣಿಸಿಕೊಂಡಿರಬೇಕು. ಅದು ಆ ರೀತಿ ಪೋಣಿಸಿಕೊಂಡಿರುವುದಕ್ಕಾಗಿ ಮುಂದೆ ಹೇಳಿದ 3 ಅಭ್ಯಾಸಗಳು ಅತ್ಯಂತ ಪೂರಕವಾಗಿರುತ್ತವೆ ಎಂಬುದು ನಮ್ಮ ಅನುಭವವಾಗಿರುತ್ತದೆ. ಅಭ್ಯಾಸ 1 ಸಾಕ್ಷಿಭಾವನೆ. ಸಾಕ್ಷಿಭಾವನೆಯ ಅಭ್ಯಾಸದಲ್ಲಿ ಮೊದಲು ದೇಹದ ಸಾಕ್ಷಿಭಾವ, ಅನಂತರ ಮನಸ್ಸಿನ ಸಾಕ್ಷಿಭಾವ ಎಂದು 2 ಮೆಟ್ಟಿಲುಗಳಿರುತ್ತವೆ. ಮೊದಲನೇ ಮೆಟ್ಟಿನಲ್ಲಿ ನಾವು ಬೇರೆ ಜನರ ದೇಹದ ಕಡೆಗೆ ಯಾವ ರೀತಿ ಬೇರೆತನದಿಂದ ನೋಡುತ್ತೇವೆಯೋ ಅದೇ ರೀತಿ ನಮ್ಮ ದೇಹಕ್ರಿಯೆಗಳ ಕಡೆಗೆ ಬೇರೆತನದಿಂದ ನೋಡುವ ಅಭ್ಯಾಸ ಮಾಡಬೇಕಾಗುತ್ತದೆ. ಬೆಳಗ್ಗೆ ಎದ್ದೊಡನೆ ನಾವು ನಮ್ಮನ್ನೇ ಉದ್ದೇಶಿಸಿ ಹೇಳು, ಎದ್ದೇಳು, ನಡೆ, ಪ್ರಾತರ್ವಿಧಿ ಮುಗಿಸು ಎಂದು ಅಂದುಕೊಳ್ಳಬೇಕು. ಅನಂತರ ಚಹಾ ತೆಗೆದುಕೋ ಅನ್ನಬೇಕು. ಈ ರೀತಿ ಹೇಳುತ್ತಾ ದೇಹಕ್ಕೆ ಸ್ನಾನ ಮಾಡಿಸಬೇಕು, ಬಟ್ಟೆ ತೊಡಿಸಬೇಕು, ಉಪಾಸನೆಗೆ ಕೂಡಿಸಬೇಕು, ಅದಕ್ಕೆ ಊಟ ಹಾಕಬೇಕು, ಅದನ್ನು ಆಫೀಸಿಗೆ ಕರೆದುಕೊಂಡು ಹೋಗಬೇಕು. ಈ ರೀತಿ ಪ್ರತಿಯೊಂದು ಕರ್ಮವನ್ನು ಮಾಡುವಾಗ ನಾವು ದೇಹವನ್ನು ಬೇರೆತನದಿಂದ ಸಂಬೋಧಿಸಬೇಕು. ಹೀಗೆ ಮಾಡುವಾಗ ನಮಗೆ ಬರುವ ಅನುಭವವೇನೆಂದರೆ 5-10 ನಿಮಿಷಗಳವರೆಗೆ ಬೇರೆತನದ ಭಾವನೆ ಉಳಿಯುತ್ತದೆ. ಆದರೆ ಕೂಡಲೇ ಅದು ನಮಗರಿಯದಂತೆ ಅಂತರ್ಧಾನವಾಗುತ್ತದೆ ಹಾಗೂ ಕೂಡಲೇ ನಾವು ಅಹಂಭಾವದಿಂದ ಕರ್ಮ ಮಾಡುತ್ತೇವೆ. ಆಗ ಅತ್ಯಂತ ಸಾವಧಾನತೆ ಬೇಕಾಗುತ್ತದೆ. ಇಂದು ನಮಗೆ 5 ನಿಮಿಷವಾದರೂ ಸಾಕ್ಷಿಭಾವ ಉಳಿದದ್ದಾದರೆ ಅದನ್ನು ಅಭ್ಯಾಸದಿಂದ ಹೆಚ್ಚು ಕಾಲ ಉಳಿಸಿಕೊಳ್ಳಲು ಶಕ್ಯವಾಗುತ್ತದೆ. ಅದು ನಿರಂತರ ಉಳಿತೆಂದರೆ ಅವನು ಉತ್ತಮ ಸಾಧಕನಾದನೆಂದು ತಿಳಿಯಬೇಕು. ಬೇರೆತನದಿಂದ ನೋಡುವ 2ನೇ ಮೆಟ್ಟಲಿನಲ್ಲಿ ನಾವು ನಮ್ಮ ಮನಸ್ಸಿನ ಕಡೆಗೆ ಅಭ್ಯಾಸ ಮಾಡಬೇಕಾಗುತ್ತದೆ. ನಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತದೆಯೋ ಅದನ್ನು ಬೇರೆತನದಿಂದ ನೋಡುವ ಶಕ್ತಿಯು ನಮ್ಮ ಮನಸ್ಸಿಗೆ ಇದ್ದೇ ಇರುತ್ತದೆ. ಸ್ಮೃತಿ, ಕಲ್ಪನೆ, ಭಾವನೆ, ವಿಚಾರ, ವಾಸನೆ ಹಾಗೂ ಅವಧಾನ ಇವು ಮನಸ್ಸಿನ ಅಂಗಗಳಾಗಿರುತ್ತವೆ. ಸ್ಮರಣೆಯ ಉದಾಹರಣೆ ಹೇಳಬೇಕೆಂದರೆ ನಮಗೆ ಅವಶ್ಯವಿದ್ದಾಗ ಹಿಂದಿನ ಸ್ಮರಣೆ ಮಾಡಿಕೊಳ್ಳುತ್ತೇವೆ. ಆದರೆ ಎಷ್ಟೋ ವೇಳೆ ಯಾವುದೇ ಕಾರಣವಿಲ್ಲದೆ ನೆನಪುಗಳು ಬರುತ್ತಿರುತ್ತವೆ. ಇಂಥ ಸಮಯದಲ್ಲಿ ನೆನಪಿನ ಪ್ರವಾಹವನ್ನು ನಿಲ್ಲಿಸಬಾರದು, ಆದರೆ ಅವುಗಳ ಕಡೆಗೆ ಮನಸ್ಸಿನಿಂದ ಬೇರೆಯಾಗಿ ನೋಡಬೇಕು. ಆಗ ನಮಗೆ ಬರುವ ಅನುಭವವೇನೆಂದರೆ ನಾವು ಬೇರೆತನದಿಂದ ಮನಸ್ಸಿನ ಪ್ರವಾಹದ ಕಡೆಗೆ ನೋಡತೊಡಗಿದೆವೆಂದರೆ ಮೊದಲು ಸ್ವಲ್ಪ ಸಮಯ ಆ ರೀತಿ ನೋಡುವುದು ನಡೆಯುತ್ತದೆ. ಆದರೆ ಅನಂತರ ನಮಗರಿಯದಂತೆ ಆ ಪ್ರವಾಹದಲ್ಲಿ ಹರಿದು ಹೋಗುತ್ತೇವೆ. ಅಭ್ಯಾಸದಿಂದ ಆ ರೀತಿ ಸಾಧಿಸಿತೆಂದರೆ ಮನಸ್ಸಿನ ಪ್ರವಾಹದ ಗತಿಯೇ ಮಂದವಾಗುತ್ತದೆ. ಬೇರೆತನದಿಂದ ನೋಡುವ ಈ ಯುಕ್ತಿಯು ವಿಚಾರ ಪ್ರವಾಹಕ್ಕೆ ಅನ್ವಯಿಸಿತೆಂದರೆ ಜಾಗೃತ ಅವಸ್ಥೆಯಲ್ಲಿಯೇ ವಿಚಾರಶೂನ್ಯ ಅವಸ್ಥೆ ಪ್ರಾಪ್ತವಾಗುತ್ತದೆ. ಈ ಅವಸ್ಥೆಯಿಂದ ಮನಸ್ಸಿಗೆ ಬಹಳ ದೊಡ್ಡ ಶಾಂತಿ ಲಭಿಸುತ್ತದೆ. ಮನಸ್ಸಿನ ಶಕ್ತಿ ವ್ಯರ್ಥವಾಗುವುದು ನಿಲ್ಲುತ್ತದೆ. ಮನೋವ್ಯಾಪಾರದ ಮೇಲೆ ಸ್ವಾಮಿತ್ವ ಪ್ರಾಪ್ತವಾಗುತ್ತದೆ. ಆದ್ದರಿಂದ ನಮಗೆ ನಿರ್ಧಾರಪೂರ್ವಕ ಭಗವಂತನ ಕಡೆಗೆ ಲಕ್ಷ್ಯ ಕೊಡಲು ಬರುತ್ತದೆ. ಅಭ್ಯಾಸ 2 ನಿದ್ರೆಯ ಮೇಲೆ ಅಧಿಕಾರ, ಸ್ವಾಮಿತ್ವ. ಸಾಮಾನ್ಯ ಮನುಷ್ಯನಿಗೆ 3 ಅವಸ್ಥೆಗಳು ಬರುತ್ತವೆ: ಜಾಗೃತ, ಸ್ವಪ್ನ ಹಾಗೂ ಗಾಢ ನಿದ್ರೆ. ತಾಯಿಯ ಹೊಟ್ಟೆಯಲ್ಲಿರುವಾಗ ಈ ಅವಸ್ಥೆಗಳು ಇರುವುದಿಲ್ಲ. ಆದರೆ ಮಗು ಹುಟ್ಟಿ ಬಂದಿತೆಂದರೆ ಈ ಅವಸ್ಥೆಗಳು ಬರುತ್ತವೆ. ಹಸುಗೂಸಿಗೂ ಸ್ವಪ್ನ ಬೀಳುತ್ತವೆ ಎಂದು ಸತ್ಪುರುಷರು ಹೇಳುತ್ತಾರೆ. ನಿದ್ರೆಯ ಹಾಗೂ ಮನುಷ್ಯನ ವಾಸನಾತ್ಮಕ ದೇಹದ ನಿಕಟ ಸಂಬಂಧವಿರುತ್ತದೆ. ಜಾಗೃತ ಅವಸ್ಥೆಯಲ್ಲಿ ಅಂತಃಕರಣವು ಸ್ಥೂಲ ದೇಹದ ಅರಿವಿನಲ್ಲಿ ಆರೂಢವಾಗಿರುತ್ತದೆ. ಅದಕ್ಕೆ ಜಗತ್ತಿನ ಹಾಗೂ ಪರಿಸ್ಥಿತಿಯ ಮಹತ್ವದ ಅರಿವು ಇರುತ್ತದೆ. ಅದರ ಸಹಾಯದಿಂದ ಅದು ತನ್ನ ವಾಸನೆಗಳನ್ನು ತೃಪ್ತಿಪಡಿಸಿಕೊಳ್ಳುತ್ತದೆ. ಆದರೆ ಜೀವನದ ಮೂಲ ಸ್ವಭಾವವು ಆನಂದದ್ದಾಗಿರುತ್ತದೆ. ಆದ್ದರಿಂದ ಅದು ನಿದ್ರೆಯ ಮೂಲಕ ಆನಂದದ ಕಡೆಗೆ ಹೋಗುತ್ತದೆ. ಆದರೆ ನಿದ್ರೆಯು ಸ್ವಾಧೀನದಲ್ಲಿರುವುದಿಲ್ಲ. ಮನುಷ್ಯನಿಗೆ ನಿದ್ರೆ ಬರುತ್ತದೆ. ನಿದ್ರೆಯ ಮೇಲೆ ಸ್ವಾಮಿತ್ವ ಬಂದದ್ದಾದರೆ ಮನುಷ್ಯನಿಗೆ ಬೇಕಾದಾಗ ಆನಂದದಲ್ಲಿ ಇಳಿಯಲು ಬರುತ್ತದೆ. ಆದ್ದರಿಂದ ನಮಗೆ ನಿದ್ರೆ ಬರುತ್ತದೆ ಅಂದರೆ ಏನಾಗುತ್ತದೆ ಎಂಬುದರ ನಿರೀಕ್ಷಣೆ ಮಾಡುವುದು 2ನೇ ಅಭ್ಯಾಸವಾಗಿರುತ್ತದೆ. ನಿದ್ರೆಗಾಗಿ ನಾವು ಹಾಸಿಗೆಯ ಮೇಲೆ ಅಂಗಾತ ಮಲಗಬೇಕು. ದೇಹವನ್ನು ಅತ್ಯಂತ ಸಡಿಲು ಬಿಡಬೇಕು ಹಾಗೂ ನಿದ್ರೆ ಬರುವುದರ ಕಡೆಗೆ ನಮ್ಮ ಸಂಪೂರ್ಣ ಲಕ್ಷ್ಯ ತೊಡಗಿಸಬೇಕು. ಪ್ರಾರಂಭದಲ್ಲಿ ಸ್ವಲ್ಪ ಸಮಯ ನಾವು ನಿದ್ರೆಯ ಕಡೆಗೆ ಸಾಕ್ಷಿಭಾವದಿಂದ ನೋಡಬಲ್ಲೆವು, ಏಕೆಂದರೆ ಸಾಕ್ಷಿಯಾಗಿರುವುದೇ ನಮ್ಮ ನಿಜವಾದ ಅವಸ್ಥೆಯಾಗಿರುತ್ತದೆ. ಆದರೆ ಜಾಗೃತ ಅವಸ್ಥೆಯಿಂದ ನಿದ್ರಾವಸ್ಥೆಗೆ ಹೋಗುವಾಗ ಸಾಕ್ಷಿಭಾವವು ನಮಗರಿಯದಂತೆ ಅಂತರ್ಧಾನವಾಗುತ್ತದೆ. ನಮಗೆ ಯಾವಾಗ ನಿದ್ರೆ ಹತ್ತಿತೆಂಬುದು ಕೂಡ ತಿಳಿಯುವುದಿಲ್ಲ. ಈ ಅಭ್ಯಾಸವನ್ನು ನಾವು ಅತ್ಯಂತ ಜಿಗುಡುತನದಿಂದ ಅಭ್ಯಾಸ ಮಾಡಿದ್ದಾದರೆ ನಮಗೆ ನಿದ್ರೆಯು ಹತ್ತಿರ ಬರತೊಡಗುತ್ತದೆ. ಆದರೆ ನಾವು ಬರುವುದರ ಕಡೆಗೆ ನೋಡುತ್ತಾ ಹೋದಂತೆ ಅದು ಹಾರಿ ಹೋಗತೊಡಗುತ್ತದೆ. ಈ ಅಭ್ಯಾಸವು 4-8 ದಿವಸ ಸಹನೆಯಾಗುತ್ತದೆ. ಅನಂತರ ನಿದ್ರೆಯ ಅಭಾವದಿಂದ ತಲೆ ನೋಯತೊಡಗುತ್ತದೆ. ಆಗ ಸ್ವಲ್ಪ ಸಮಯ ಬಿಡಬೇಕು. ಅನಂತರ ಮತ್ತೆ ಈ ಅಭ್ಯಾಸ ಮಾಡಬೇಕು.
ಆಗ ನಿದ್ರೆಯು ವಶವಾಗುತ್ತದೆ. ಬೇಕಾದಾಗ ಬೇಕಾದಷ್ಟು ಸಮಯ ನಿದ್ರೆ ಮಾಡಬಹುದು. ಮೆದುಳಿನ ಮೇಲೆ ನಿಯಂತ್ರಣ ಬರುತ್ತದೆ. ನಿದ್ರೆಯ ಮೇಲಿನ ನಿಯಂತ್ರಣ ಬರುವುದೆಂದರೆ ವ್ಯಕ್ತದಲ್ಲಿ ಅಂದರೆ ದೃಶ್ಯದಲ್ಲಿ ಸಹಜವಾಗಿ ವ್ಯಾಪಿಸಿದ ಅರಿವನ್ನು ನಮಗೆ ಬೇಕಾದಾಗ ಅವ್ಯಕ್ತದಲ್ಲಿ ಒಯ್ಯಲು ಬರುತ್ತದೆ. ಭಗವಂತನ ಅನುಸಂಧಾನವು ಸಾಧಿಸಲು ಅರಿವನ್ನು ದೃಶ್ಯದ ಗೊಂದಲದಿಂದ ಬಿಡಿಸಬೇಕಾಗುತ್ತದೆ. ನಿದ್ರೆಯು ಸ್ವಾಧೀನವಾದರೆ ಇದು ಸಾಧಿಸುತ್ತದೆ. ಆದ್ದರಿಂದ ನಿಜವಾದ ಸಾಧಕರು ನಿದ್ರೆಯನ್ನು ವಶ ಮಾಡಿಕೊಳ್ಳುತ್ತಾರೆ. ಅಭ್ಯಾಸ 3 ನಾದಾನುಸಂಧಾನ. ಭಗವಂತನ ಸ್ಫುರಣೆಗೆ ಓಂಕಾರವೆನ್ನುತ್ತಾರೆ. ಓಂ ಅಂದರೆ ಭಗವಂತನ ಚಿತ್ಶಕ್ತಿಯಾಗಿರುತ್ತದೆ. ಅದಕ್ಕೆ ಶಬ್ದಬ್ರಹ್ಮ ಅನ್ನುತ್ತಾರೆ. ಅದು ಪರಾವಾಣಿಯಾಗಿರುತ್ತದೆ. ಅದಕ್ಕೆ ಬಣ್ಣ, ರೂಪ, ಆಕಾರ, ವಿಕಾರ ಇತ್ಯಾದಿ ಗುಣಗಳು ಇರುವುದಿಲ್ಲ. ಅದು ನಾಭಿಕಮಲದಲ್ಲಿ ಅತ್ಯಂತ ಸೂಕ್ಷ್ಮ ರೂಪದಿಂದ ಸ್ಪಂದನ ಹೊಂದುತ್ತದೆ. ಆ ಸ್ಪಂದನೆಗಳು ಪ್ರಾಣವಾಯುವಿನ ಪ್ರವಾಹದೊಂದಿಗೆ ಸಮರಸವಾಗಿ ಶರೀರವನ್ನು ವ್ಯಾಪಿಸಿದಾಗ ಅದಕ್ಕೆ ನಾದಬ್ರಹ್ಮವೆನ್ನುತ್ತಾರೆ. ಸಚೇತನ ಹಾಗೂ ಅಚೇತನ ಎಂಬ ಪ್ರತಿಯೊಂದು ವಸ್ತುವನ್ನು ಧಾರಣೆ ಮಾಡುವ ಚಿತ್ಶಕ್ತಿಯ ರೂಪಕ್ಕೆ ನಾದಬ್ರಹ್ಮವೆನ್ನುತ್ತಾರೆ. ಸದ್ಗುರುಗಳು ಕೊಟ್ಟ ಮಂತ್ರವನ್ನು ಜಪ ಮಾಡುವುದರಿಂದ ಮೊದಲು ಶರೀರದಲ್ಲಿಯ ನಾದಬ್ರಹ್ಮವು ಅನುಭವಕ್ಕೆ ಬರುತ್ತದೆ. ಶರೀರದಲ್ಲಿನ ಎಲ್ಲ ಘಟಕಗಳು, ವಿಶೇಷತಃ ರಕ್ತಕೋಶಗಳು ಸದ್ಗುರುಗಳು ಕೊಟ್ಟ ನಾಮದಿಂದ ತುಂಬಿಬಿಡುತ್ತವೆ. ಅನಂತರ ಅದೇ ನಾಮನಾದವು ಸರ್ವ ದಿಶೆಗಳಲ್ಲೂ ತುಂಬಿದ್ದಾಗಿ ಪ್ರತ್ಯಕ್ಷವಾಗಿ ಕೇಳಿಬರುತ್ತದೆ. ಅದಕ್ಕೆ ಅನಾಹತನಾದ ಅನ್ನುತ್ತಾರೆ. ಅದರ ಅಭ್ಯಾಸವನ್ನು ಹೀಗೆ ಮಾಡಬೇಕು. 1. ನಾಮಸ್ಮರಣೆಗಾಗಿ ಕನಿಷ್ಠ ಪಕ್ಷ ಅರ್ಧ ಗಂಟೆಯಾದರೂ ಯಾರ ಗದ್ದಲ, ಗಲಾಟೆ ಅಥವಾ ಸಂಪರ್ಕವಿಲ್ಲದ ಸ್ಥಾನವಿರಬೇಕು. 2. ಹೊರಗಿನ ಗೊಂದಲವಾಗಲಿ ಅಥವಾ ಮನೆಯ ಧಡಪಡವಾಗಲಿ ಕೇಳಿ ಬರದಂಥ ಸ್ಥಾನವಿದ್ದರೆ ಉತ್ತಮ. 3. ಸಮತಳವಾದ ನೆಲದ ಮೇಲೆ ಮೃದುವಾದ ಆಸನವಿರಬೇಕು. 4. ಮೈಗೆ ಗಾಳಿ ಬಡಿಯುವಂತಿರಬಾರದು. 5. ದೊಡ್ಡ ದೀಪವಿರಬಾರದು. 6. ಸುಗಂಧದ ಊದಿನ ಕಡ್ಡಿ ಇರಬೇಕು. 7. ಹತ್ತಿರ ಗಡಿಯಾರವಿರಬೇಕು. 8. ಪವಿತ್ರ ಸ್ಪರ್ಶವಾದ ಜಪಮಾಲೆ ಇರಬೇಕು. 9. ಪ್ರತಿನಿತ್ಯದ ಉಪಾಸನೆಯ ಸಮಯ ಶಕ್ಯವಾದಷ್ಟು ನಿಶ್ಚಿತವಾಗಿರಬೇಕು. 10. ಹೊಟ್ಟೆ ಹಗುರ ಹಾಗೂ ಸ್ವಚ್ಛವಾಗಿರಬೇಕು. 11. ಹಸಿವೆ ಆಗಿರಬಾರದು. ಬಾಯಲ್ಲಿ ಏನೂ ಇರಬಾರದು ಹಾಗೂ ಅದು ಸ್ವಚ್ಛವಿರಬೇಕು. 12. ಸೊಳ್ಳೆ, ನೊರಜು ಹಾಗೂ ನೊಣಗಳ ಉಪದ್ರವವಿರಬಾರದು. 13. ಸುಖಾಸನದಲ್ಲಿ ಕುಳಿತುಕೊಳ್ಳಬೇಕು. ಬೆನ್ನು ಸರಳವಾಗಿರಬೇಕು. 2 ಮೊಳಕಾಲ ಮೇಲೆ 2 ಕೈಯನ್ನಿಡಬೇಕು. ಕಣ್ಣು ಮುಚ್ಚಿರಬೇಕು. 14. ದೃಷ್ಟಿಯು ಅಂತರಂಗದಲ್ಲಿ ಸದ್ಗುರುಗಳ ಚರಣದ ಮೇಲಿರಬೇಕು. 15. ಮೊದಲು ಮಂತ್ರ ನಾಮ ಗುಣಗುಟ್ಟುತ್ತಿರಬೇಕು, ಅಂದರೆ ವೈಖರಿಯಿಂದ ಅನ್ನಬೇಕು. 16. ಅನಂತರ ಬಾಯಿ ಮುಚ್ಚಿ ಮನಸ್ಸಿನಲ್ಲಿಯೇ ಅನ್ನಬೇಕು. 17. ಮನಸ್ಸಿನಲ್ಲಿ ಅನ್ನುವಾಗ ಮನಸ್ಸಿನ ಕಿವಿಗಳಿಂದಲೇ ಕೇಳಬೇಕು. 18. ಈ ಅಭ್ಯಾಸ ದೃಢವಾಯಿತೆಂದರೆ ಶ್ವಾಸೋಚ್ಛ್ವಾಸದಲ್ಲಿ ಒಂದು ಸಮತೋಲತೆ ಬರುತ್ತದೆ. ಶ್ವಾಸವು ಸೂಕ್ಷ್ಮ ಹಾಗೂ ಮಂದವಾಗಿ ನಡೆಯುತ್ತದೆ ಹಾಗೂ ಅದರೊಂದಿಗೆ ಒಳಗೆ ನಾಮವು ನಡೆಯುತ್ತದೆ. 19. ಪ್ರತಿ ದಿವಸ ಗಂಟೆ, ಅರ್ಧ ಗಂಟೆ ಆದರೂ ಈ ರೀತಿ ನಾಮಸ್ಮರಣೆ ಆದದ್ದಾದರೆ ಮನಸ್ಸಿಗೆ ವಿಲಕ್ಷಣ ಸಮಾಧಾನ ದೊರೆಯುತ್ತದೆ. 20. ಮನಸ್ಸಿನ ಈ ಸಮಾಧಾನ ವೃತ್ತಿಯು ಬೆಳೆಯುತ್ತಾ ಹೋಗುವುದು ಪ್ರಗತಿಯ ಲಕ್ಷಣವಾಗಿರುತ್ತದೆ. 21. ಅದಕ್ಕಾಗಿ ದಿವಸದಲ್ಲಿ ಸಮಯ ಸಿಕ್ಕಾಗ ಎಲ್ಲಾದರೂ ಕುಳಿತು ಅಂತರಂಗದಲ್ಲಿ ಲಕ್ಷ್ಯವಹಿಸಿ ನಾಮದ ನಾದದಲ್ಲಿ ಮುಳುಗಿ ಹೋಗಬೇಕು. ಇದಕ್ಕೆ ನಾದಾನುಸಂಧಾನವೆನ್ನುತ್ತಾರೆ. 22. ಇದು ಸಾಧಿಸಿದಂದರೆ ಎಲ್ಲ ವ್ಯವಹಾರವು ಸರಿಯಾಗಿ ನಡೆದು ನಾಮಸ್ಮರಣೆಯು ಅಂತರಂಗದಲ್ಲಿ ಸ್ಥಿರವಾಗುತ್ತದೆ. 23. ಸಂಪೂರ್ಣ ಶರೀರವು ಆ ನಾಮದಿಂದ ತುಂಬಿಬಿಡುವುದೇ ಈ ಸಾಧನೆಯ ಪರ್ಯವಸಾನವಾಗಿರುತ್ತದೆ. 24. ಶರೀರವು ನಡೆಯುವಾಗ ನಾನು ನಡೆಯುತ್ತಿರುವಂತೆ ಭಗವಂತನನ್ನು ನಡೆಯುತ್ತಾನೆ. ಜಗತ್ತಿನ ನಾದಕ್ಕೆ ಬಿದ್ದು ಪ್ರಸಂಗಾನುಸಾರ ಭಗವಂತನ ಸಾನ್ನಿಧ್ಯ ತಪ್ಪಿತೆಂದರೆ ಬಹಳ ದುಃಖವಾಗುತ್ತದೆ. ಈ ಭಾವನೆಯಿಂದಲೇ ಶರಣಾಗತಿಯ ಭಾವ ಉದಯವಾಗುತ್ತದೆ. ಸಾಧಕನು ಎಲ್ಲವನ್ನು ಬಿಟ್ಟು ನಾಮದಲ್ಲಿ ತೊಡಗುತ್ತಾನೆ. ಸಂತರ ಮನಸ್ಸಿಗೆ ರುಚಿ ಹಚ್ಚಿಸಿದ ನಾಮಾಮೃತದ ಮಾಧುರ್ಯವು ಇದೇ ಆಗಿರುತ್ತದೆ. ಇಂಥ ಸಾಧಕನು ಸಮಾಜದಲ್ಲಿ ಪೂಜ್ಯ ವ್ಯಕ್ತಿಯಾಗುತ್ತಾನೆಂದು ಬೇರೆ ಹೇಳಬೇಕಾಗಿಲ್ಲ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್. ವಿಷಯವೆಂಬ ಸರ್ಪದ ವಿಷವು ಇಳಿದಿರುವುದಿಲ್ಲವಾದ್ದರಿಂದ ಭಗವಂತನ ಅಮೃತದಂಥ ಮಧುರವಾದ ನಾಮವು ನಮಗೆ ರುಚಿಸುವುದಿಲ್ಲ. ಪರಿಶಿಷ್ಟ 2. ನಾವು ಮಾಡುವುದು, ಮಾತನಾಡುವುದು ಎಲ್ಲವನ್ನೂ ಭಗವಂತನು ನೋಡುತ್ತಿರುತ್ತಾನೆ ಎಂಬ ಭಾವನೆಯನ್ನಿಟ್ಟುಕೊಳ್ಳುವುದಕ್ಕೆ ಅನುಸಂಧಾನವೆನ್ನುತ್ತಾರೆ. ಭಗವಂತನು ಇರುತ್ತಾನೆ, ನಾನು ಇರುವುದಿಲ್ಲ. ಇದು ನಾಮಸ್ಮರಣೆಯ ನಿಜವಾದ ಅರ್ಥವಾಗಿರುತ್ತದೆ. ಅಂದರೆ ನಾಮಸ್ಮರಣೆ ಮಾಡುತ್ತಾ ಹೋದಂತೆ ಭಗವಂತನ ವಿಷಯದಲ್ಲಿ ಅಸ್ತಿತ್ವ ಭಾವನೆ ನಿರ್ಮಾಣವಾಗುತ್ತದೆ. ಭಗವಂತನು ಯಾವಾಗಲೂ ಎಲ್ಲ ಕಡೆಗೂ ಇರುತ್ತಾನೆ. ಅಲ್ಲದೆ ಅವನು ನಮ್ಮ ಅಂತರಂಗದಲ್ಲಿ ಇರುವುದರಿಂದ ಯಾವುದೇ ವಿಷಯವನ್ನು ಅವನಿಂದ ಮುಚ್ಚಿಡಲು ಬರುವುದಿಲ್ಲ. ಆದ್ದರಿಂದ ನಾವು ಮಾಡಿದ್ದೆಲ್ಲವೂ ಅವನಿಗೆ ಕಾಣುತ್ತದೆ. ಇದರ ಅರಿವನ್ನಿಟ್ಟುಕೊಂಡು ವ್ಯವಹರಿಸುವುದೇ ಅವನ ಅನುಸಂಧಾನ ಕಾಯ್ದುಕೊಳ್ಳುವುದಾಗಿರುತ್ತದೆ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ
ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಭಗವಂತನ ಅನುಸಂಧಾನ ಅರ್ಥಾತ್ ಸಾಧನೆಯ ಪ್ರಾಣ ಎಂಬ ದಿವ್ಯವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ಶ್ರವಣ ಮಾಡಿದ್ದೀವಿ. ಅದೇ ರೀತಿಯಾಗಿ ನಾಳೆ ಅರ್ಥಾತ್ ಏನು ಅಂತಂದರೆ ಇನ್ನು ಮುಂದಿನ ಸ್ವಾಧ್ಯಾಯದಲ್ಲಿ ಅಂದರೆ ಶನಿವಾರ ನಾವು ಶರಣಾಗತಿ ಅನ್ನುವಂಥ ಒಂದು ದಿವ್ಯವಾದ ಅರ್ಥಾತ್ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಗ್ರಂಥವನ್ನು ಶ್ರವಣ ಮಾಡೋಣ. ಮಹಾರಾಜರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡುವುದೇನು ಅಂದರೆ ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನಿತ್ತು ಅನುಗ್ರಹಿಸಲಿ ಮತ್ತು ನಮಗೆ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್.